ಎಲ್ರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಇವತ್ತಿನ ಅವಧಿಯಲ್ಲಿ SLC ಸಮ್ಮೇಟಿವ್ ಅಸೆಸ್ಮೆಂಟ್ ಫಸ್ಟ್ ಅಂದರೆ SLCಯ ಮೊದಲ ಸೆಮಿಸ್ಟರ್ ಆಗಿರುವಂತಹ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಸಾಲ್ವ್ ಮಾಡ್ತಾ ಹೋಗುವ ಎಲ್ಲ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಟಿಕ್ ಹಾಕ್ತೀನಿ. ಎ ಇದು ಆನ್ಸರ್, ಇದಕ್ಕೆ ಸರಿಯಾಗಿರುವಂಥ ಉತ್ತರವಾಗಿದೆ. ಹಾಗೆ ಎರಡನೇ ಪ್ರಶ್ನೆಗೆ ಸಿ ಆನ್ಸರ್ ಸರಿಯಾಗಿರುವಂಥದ್ದು. ಮೂರನೇ ಪ್ರಶ್ನೆಗೆ ಸಿ ಆನ್ಸರ್ ಸರಿಯಾಗಿರುವಂಥದ್ದು. ನಾಲ್ಕನೇ ಪ್ರಶ್ನೆಗೆ ಡಿ ಆನ್ಸರ್ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಬಿ ಆನ್ಸರ್ ಸರಿಯಾಗಿದೆ. ಆರನೇ ಪ್ರಶ್ನೆಗೆ ಎ ಆನ್ಸರ್ ಸರಿಯಾಗಿದೆ. ಹಾಗೆ ಮುಂದಿನ ಪ್ರಶ್ನೆ ಸೆಕೆಂಡ್ ಮೇನಲ್ಲಿ 7th ಒನ್, ಅಲ್ಲಿ ಸರಿಯಾದ ಆನ್ಸರ್ ಪವರ್ಫುಲ್ ಆಗುತ್ತೆ. ಪವರ್ಫುಲ್ ಅನ್ನುವಂಥ ಆನ್ಸರ್ ಸರಿಯಾಗುತ್ತೆ. ಎರಡನೇ ಪ್ರಶ್ನೆಗೆ ಅರ್ಬನ್ ಅನ್ನುವಂಥ ಆನ್ಸರ್ ಸರಿಯಾಗಿರುತ್ತೆ. URBAN ಸರಿಯಾದಂಥ ಆನ್ಸರ್ ಆಗುತ್ತೆ. ಹಾಗೆ 9ನೇ ಪ್ರಶ್ನೆಗೆ ಬ್ಲಿವ್ ಅನ್ನುವಂಥ ಆನ್ಸರ್ ಸರಿಯಾಗಿರುತ್ತೆ. ಆಮೇಲೆ 9ನೇ ಪ್ರಶ್ನೆಗೆ ಎಕ್ಸ್ಪ್ರೆಸ್ ಅನ್ನುವಂಥ ಆನ್ಸರ್ ಸರಿಯಾಗುತ್ತೆ. ಆಮೇಲೆ ಪ್ರಶ್ನೆ ಮೇನ್ 3ರಲ್ಲಿ ರೀರೈಟ್ ಆ್ಯಸ್ ಡೈರೆಕ್ಟರ್ ಅಂತ ಇದೆ. ಈ 3 ಪ್ರಶ್ನೆಗಳಿಗೆ ಸರಿಯಾದಂಥ ಆನ್ಸರನ್ನು ನಾನು ನಿಮಗೆ ಬರೆದುಬಿಟ್ಟು ಹೇಳ್ತೀನಿ. ಇಲ್ಲಿ ನೋಡಿ, ಇನ್ನೊಮ್ಮೆ 7ನೇ ಪ್ರಶ್ನೆಗೆ ಪವರ್ಫುಲ್, 8ನೇ ಪ್ರಶ್ನೆಗೆ ಅರ್ಬನ್, 9ನೇ ಪ್ರಶ್ನೆಗೆ ಬ್ಲಿವ್ ಆಗುತ್ತೆ, 10ನೇ ಪ್ರಶ್ನೆಗೆ ಎಕ್ಸ್ಪ್ರೆಸ್ ಅನ್ನುವಂಥ ಆನ್ಸರ್ ಸರಿಯಾಗುತ್ತೆ. ಆಮೇಲೆ ಮೇನ್ 3ರಲ್ಲಿ 11ನೇ ಪ್ರಶ್ನೆ, ಅದಕ್ಕೆ ಸರಿಯಾದಂಥ ಉತ್ತರ ಇಲ್ಲಿದೆ. ಆಮೇಲೆ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ. 13ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಇಲ್ಲಿದೆ. ಆಮೇಲೆ ಮುಂದಿನ ಪ್ರಶ್ನೆಗಳೆಲ್ಲವೂ ಈ ರೀತಿ ಇವೆ. ನಿಮ್ಮ ಪುಸ್ತಕದಲ್ಲಿ ಬಂದಿರುವಂಥ ಪ್ರಶ್ನೆಗಳಾಗಿವೆ ಇವು. ಅಲ್ಲಿ ನಿಮ್ಮ ನೋಟ್ಸಲ್ಲಿ ಈ ಉತ್ತರಗಳನ್ನು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ 25 ಮತ್ತು 26 ಪ್ರಶ್ನೆಗೆ ಸರಿಯಾದಂಥ ಆನ್ಸರನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, 25ನೇ ಪ್ರಶ್ನೆಗೆ ಉತ್ತರವನ್ನು ನೀವು ಇಲ್ಲಿ ನೋಡ್ಬೋದು. ಹಾಗೆ 26ನೇ ಪ್ರಶ್ನೆ, ಅದಕ್ಕೆ 2 ರೀತಿಯ ಆನ್ಸರ್, ಆ್ಯಸ್ ಸೂನ್ ಆ್ಯಸ್ ಹಾಗೂ ನೋ ಸೂನರ್ ಅನ್ನುವಂಥ ಶಬ್ದಗಳನ್ನು ಬಳಸಿ ಆ ವ್ಯಾಖ್ಯೆಗಳನ್ನು ಪುನಃ ಈ ರೀತಿಯಾಗಿ ತಪ್ಪಿಲ್ಲದಂತೆ, ಅರ್ಥ ಕೆಡದಂತೆ ಬಂದಿರುವಂತಹ ವ್ಯಾಖ್ಯೆಗಳಾಗಿವೆ. ಅದೇ ರೀತಿ ಇಲ್ಲಿ 27ನೇ ಪ್ರಶ್ನೆಗೆ ಕೂಡ ಉತ್ತರವನ್ನು ಕೊಟ್ಟಿದ್ದೀನಿ. ಇಲ್ಲಿ ಸೋ ದಟ್ ಅನ್ನುವಂಥ ಟು ಹಾಕಿ ಬರೆದಿರುವಂತಹ 2 ಬೇರೆ ಬೇರೆ ರೀತಿಯ ವ್ಯಾಖ್ಯೆಗಳನ್ನು ಅವರು ಕೇಳಿರುವಂಥದ್ದು. ನೋಡಿ, 27ನೇ ಪ್ರಶ್ನೆ ಮೊದಲಿಗೆ ತೋರಿಸಿರಲಿಲ್ಲ ನಿಮಗೆ, ಈ ರೀತಿ ಇರುವಂಥದ್ದು. ಅದಕ್ಕೆ ಸರಿಯಾದ ಆನ್ಸರನ್ನು ಕೂಡ ತೋರಿಸಿದ್ದೀನಿ. ಆಮೇಲೆ ಮುಂದಿನ ಪ್ರಶ್ನೆಗಳು ಈ ರೀತಿ ಇವೆ. 5ರಿಂದ 6 ವಾಕ್ಯದಲ್ಲಿ ಬಂದಿರುವಂತಹ ಪ್ರಶ್ನೆಗಳು, ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇವಾಗಿವೆ. ಆಮೇಲೆ ಸಂದರ್ಭಕ್ಕೆ ಬಂದಿರುವಂತಹ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ಹಾಗೆ ಪದ್ಯವನ್ನು ಕೂಡ ಕೇಳಿದ್ದಾರೆ. ಯಾವುದೇ ಒಂದನ್ನು ಬರೀಲಿಕ್ಕೆ ಉಂಟು. ಆಮೇಲೆ ಇಲ್ಲಿ 40 ಮತ್ತು 41ಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ. ಯಾವುದೇ ಒಂದು ಉತ್ತರವನ್ನು ಬರಿಬೋದಾಗಿದೆ. ಇಲ್ಲಿ 3 ಅಂಕದ ಪ್ರಶ್ನೆಗಳಾಗಿವೆ ಇವು. 7 to 8 ಸೆಂಟೆನ್ಸನ್ನು ಬಳಸುವಂಥ ಪ್ರಶ್ನೆಗಳಾಗಿವೆ. ಆಮೇಲೆ 10ರಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಪ್ಯಾಸೇಜನ್ನು ಓದಿ
ಕ್ವಶನಿಗೆ ಅಟೆಂಡನ್ನು ಮಾಡುವಂಥದ್ದು. ಆಮೇಲೆ 18ರಿಂದ 20 ವ್ಯಾಖ್ಯೆಗಳನ್ನು ಬಯಸುವಂಥ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ಬರೀಬೇಕು. ಹಾಗೆ ಕೊನೆಯ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ಒಂದು ಲೆಟ್ರನ್ನು ಬರೀಲಿಕ್ಕೆ ಉಂಟು, ಆಮೇಲೆ ಒಂದು ರಿಕ್ವೆಸ್ಟ್ ಲೆಟ್ರನ್ನು ಕೂಡ ಬರೀಲಿಕ್ಕೆ ಇಲ್ಲಿ ಇದನ್ನು ಕೇಳಿದ್ದಾರೆ. ಸೊ ಇವಿಷ್ಟು ಇವತ್ತು ಕೊಟ್ಟಿರುವಂತಹ SLCಯ essay 1 ಅಂದರೆ ಒಂದು ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಆಗಿರುವಂಥ ಪೇಪರ್ ಇದಾಗಿದೆ. ಈ ಒಂದು ವಿಡಿಯೋ ಉಪಯುಕ್ತ ಅಂತ ಹೇಳಿಸಿದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಕೂಡ ಶೇರ್ ಮಾಡಿಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು.